ಆಗಿ ಯುದ್ಧ ಮಾಡಬೇಕು, ಟೆರರಿಸ್ಟ್ಗಳನ್ನ ಹೊಡೆದು ಹಾಕಬೇಕು, ನುಗ್ಗಿ ಹೊಡಿಬೇಕು, ಹಾಗೆ ಹೇಗೆ ಅಂತ ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತಾ ಇದ್ದಾರೆ. ಅದರ ಮಧ್ಯೆ ಸಚಿವ ಜಮೀರ್ ಅಹಮದ್ ನೋಡಿ ಅವರವ್ರ ಹೇಳಿಕೆ ಅದು ಹಾಸ್ಯಾಸ್ಪದನೋ ಅಥವಾ ಗಂಭೀರತೆನೋ ಗೊತ್ತಿಲ್ಲ, ಬಟ್ ಅವರು ನಾನು ಯುದ್ಧಕ್ಕೆ ಹೋಗೋಕೆ ರೆಡಿ, ನನಗೆ ಕೊಟ್ಬಿಡಿ ಶಸ್ತ್ರಾಸ್ತ್ರ, ಗನ್ ಕೊಟ್ಬಿಡಿ, ನನಗೆ ಯುದ್ಧ ಮಾಡೋಕ್ಕೆ ಹೋಗ್ತೀನಿ, ಈ ರೀತಿ ಹೇಳಿಕೆ ಕೊಟ್ಟಿದ್ದಾರಲ್ವಾ. ನಿಜಕ್ಕೂ ಇದು ನೋಡಪ್ಪ, ಅವ್ರಿಗೆ ದೇಶದ ಮೇಲೆ ಯಾವ ರೀತಿ ಕಾಳಜಿ ಇದೆ. BJP ಒಬ್ಬರಾದ್ರೆ ಹಿಂಗೆ ಹೇಳಿದ್ರಾ, ನಾನು ಯುದ್ಧಕ್ಕೆ ಹೋಗಕ್ಕೆ ರೆಡಿ ಇದ್ದೀನಿ, ಜಮೀರ್ ಹೇಳಿದ್ದಿದು. ಅಂದರೆ ಮೋದಿ ಅಮಿತ್ ಶಾ ಕೇಂದ್ರ ಸರ್ಕಾರ ನನಗೆ ಅವಕಾಶವನ್ನು ಕೊಡಲಿ. BJPಯ ಯಾವೊಬ್ಬ ನಾಯಕರು ಹೇಳಿದ್ದಾರೆ ತೋರಿಸ್ಕೊಡಿ ನೋಡೋಣ. ಪಾಕಿಸ್ತಾನ ಯಾವತ್ತಿಗೂ ನಮ್ಮ ಶತ್ರು ದೇಶವೇ, ಕೇಂದ್ರ ಸರ್ಕಾರ ಪಾಕಿಸ್ತಾನದ ಮೇಲೆ ಯುದ್ಧ ಸಾರಲಿ, ಪಾಕಿಸ್ತಾನದ ಮೇಲೆ ನಾನು ಯುದ್ಧ ಮಾಡೋದಕ್ಕೆ ಸಿದ್ಧ ಆಗಿದ್ದೀನಿ, ಯುದ್ಧ ಮಾಡೋದಕ್ಕೆ ಸಿದ್ಧ ಅಂತ ಹೊಸಪೇಟೆಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ದಾರೆ. ನೋಡಿ, ಅವರು ದೇಶ ಅಂತ ಬಂದಾಗ, ರಾಷ್ಟ್ರ ಅಂತ ಬಂದಾಗ ಕೆಲವು ಮನಸ್ಥಿತಿಗಳು ಇರ್ತವೆ, ಬಟ್ ಎಲ್ಲ ಮನಸ್ಥಿತಿಗಳನ್ನು ಕೂಡ ಅದು ಒಂದೇ ಕನ್ನಡಿಯಲ್ಲಿ ನೋಡೋ ಥರ ಆಗಿಬಿಡ್ತಾ ಇದೆ ಈಗಿನ ಪರಿಸ್ಥಿತಿ ನೋಡ್ತಾ ಇದ್ರೆ. ಆದರೆ ಜಮೀರ್ ಅಹಮದ್ ಅವರು ಈ ರೀತಿಯಾಗಿ ಹೇಳಿರೋದು ನೋಡ್ತಾ ಇದ್ದರೆ ಅವರ ಮಾತಿನಲ್ಲಿ ದೇಶಭಕ್ತಿ, ರಾಷ್ಟ್ರೀಯ ವಿಚಾರ ಅಂತ ಬಂದಾಗ ಯಾವುದೇ ಧರ್ಮ ಅಥವಾ ಪಾಕಿಸ್ತಾನ ಪಕ್ಕ ದೇಶ, ಅಲ್ಲಿ ಸಮುದಾಯ ಜಾಸ್ತಿ ಯಾವುದಿದೆ ಅದನ್ಯಾವುದೂ ಕೂಡ ನೋಡಲಿಲ್ಲ ಅವರು. ಅಮಿತ್ ಶಾ, ಮೋದಿ ಅವರು ನನಗೆ ಅವಕಾಶ ಮಾಡಿಕೊಳ್ಳಿ, ನಾನು ಹೋಗಿ ಯುದ್ಧ ಮಾಡ್ತೇನೆ ರೀ. BJPಯ ಯಾವೊಬ್ಬ ನಾಯಕರು ಕೂಡ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರಾ? ಸರ್ಕಾರ ಮಾಡುತ್ತೆ, ನಮ್ಮ ಸೈನಿಕರಿದ್ದಾರೆ, ನುಗ್ಗು ಹೊಡಿತೀವಿ. ಆದರೆ ಕಾಂಗ್ರೆಸ್ನ ಒಬ್ಬರ ಸಚಿವರು, ಅದರಲ್ಲೂ ಮುಸ್ಲಿಂ ಸಮುದಾಯಕ ಸಚಿವರು, ಮುಸ್ಲಿಂ ಸಮುದಾಯದ ಒಬ್ಬ ಸಚಿವ ಹೇಳಿರೋದು ಕೂಡ ಭಾರಿ ಮೆಚ್ಚುಗೆಗೆ ಕಾರಣ ಆಗ್ತಾ ಇದೆ. ನಾವು ನಾನು ಮುಂಚೆ ಹೇಳ್ತಾ ಇದ್ದೀನಿ, ಭಾಳ ಸತಿ ಹೇಳ್ತೀನಿ ನಾನು, ವಿ ಆರ್ ಇಂಡಿಯನ್ಸ್, ವಿ ಆರ್ ಹಿಂದೂಸ್ತಾನಿ. ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ, ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ. ಯುದ್ಧ ಮಾಡಬೇಕಂದ್ರೆ ರೆಡಿ, ಅದಕ್ಕೆ ನನಗೆ ಆಸ್ ಎ ಮಂತ್ರಿಯಾಗಿ ನಾನು ಕಳಿಸ್ತಾರಂದ್ರೆ ಹೇಳಿ ನಾನು ಹೋಗಲು ಸಿದ್ಧ, ನಾನೇ ಹೋಗ್ತೀನಿ. ಅಲ್ಲಿ ಯುದ್ಧ ಮಾಡಬೇಕು ದೇಶಕ್ಕೋಸ್ಕರ, ನಡೀರಿ ಹೋಗ್ಬಿಡುವ, ನಾನು ಹೋಗ್ತೀನಿ ರೀ. ಬೇಕಾದರೆ ಸುಸೈಡ್ ಬ್ಯಾಮ್ ಆಗ್ತೀನಿ ನಾನು, ಓಪನ್. ನಾನು ಹೇಳ್ತಲ್ಲ ಕೇಳಿಲಿ, ನಾನು ತಮಾಷೆಗೆ ನಾನು ಜೋಶಲ್ಲಿ ಹೇಳ್ತಾ ಇಲ್ಲ. ಈ ದೇಶಕ್ಕೋಸ್ಕರ ನನ್ನ ಗತಿ ಇದ್ರೆ ಸುಸೈಡ್ ಬ್ಯಾಂಕ್ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಕೊಡಿ. ಮತ್ತಷ್ಟು ಮಾಹಿತಿ ಸಿದ್ದಪ್ಪ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಸಿದ್ದಪ್ಪ, ಜಮೀರ್ ಅಹಮದ್ ಅವರ ಹೇಳಿಕೆ ನೋಡ್ತಾ ಇದ್ದೀವಿ. ಅವರೀಗ ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ರು, ಕಾಂಗ್ರೆಸ್ನಲ್ಲಿದ್ದರೂ ಕೂಡ ದೇಶದ ವಿಚಾರ, ಸಾರ್ವಭೌಮತೆ ಅಂತ ಬಂದಾಗ ನೋಡಿ, ಹಿಂದೆ ಮುಂದೆ ನೋಡದೆ ನನಗೆ ಯುದ್ಧ ಮಾಡಲಿಕ್ಕೆ ಅವಕಾಶ ಕೊಡಿ, ನಾನು ಹೋಗ್ತೇನೆ ಅಂತ ಹೇಳಿದರು. ಹಾಗಾಗಿಯೇ ಈಗ BJP ಯಾವೊಬ್ಬ ನಾಯಕರು ಕೂಡ ಅವ್ರ ಬಾಯಲ್ಲಿ ಈ ರೀತಿ ಹೇಳಿಕೆಗಳು ಬರಲಿಲ್ಲ. ಅಂದರೆ ಒಬ್ಬ ನಾಯಕನಿಗೆ ತಮ್ಮ ರಾಷ್ಟ್ರದ ಮೇಲೆ ಇರುವಂಥ ಒಂದು ಗೌರವ ಏನಿದೆ ಅನ್ನೋದನ್ನು ಇದು ತೋರಿಸಿಕೊಡ್ತಾ ಇದೆ. ಭಾರಿ ಮೆಚ್ಚುಗೆ ಇದಕ್ಕೆ ಕಾರಣ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅವರ ಸ್ಟೇಟ್ಮೆಂಟ್ ನೋಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಥ್ಯಾಂಕ್ ಯು ಸಿದ್ದು. ನೋಡಿ, ಈಗ ಜಮೀರ್ ಅಹಮದ್ ಅವರು ಈ ಹಿಂದೆನೂ ಕೂಡ ಕೆಲವೊಂದಿಷ್ಟು ಹೇಳಿಕೆಗಳನ್ನು ಕೊಡ್ತಿದ್ರು. ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿತ್ತು, ವೈರಲ್ ಆಗ್ತಿತ್ತು. ನಮ್ಮ ದೇಶ ರೀ, ಇದೂ ನಮ್ಮ ದೇಶ, ಹಲ್ಲು ಕಚ್ಕೊಂಡು ಹೇಳ್ತಾ ಇದ್ರು ಅವರು. ಈಗ ಮತ್ತೊಂದು ಹೇಳಿಕೆ ಇದು, ಗನ್ ಕೊಡ್ರಿ, ನನಗೆ ಬಾಂಬ್ ಕೊಡ್ರಿ, ನಾನೇ ಹೋಗಿ ಅಟ್ಯಾಕ್ ಮಾಡ್ತೀನಿ ಅನ್ನುವಂಥ ಹೇಳಿಕೆ ಇದೆ ಅಲ್ವಾ. ಇದು ಏನು ತೋರಿಸ್ಕೊಡುತ್ತೆ ಅಂತ ಹೇಳಿದ್ರೆ ಅವರಿಗಿರುವ ದೇಶದ ಮೇಲಿನ ಗೌರವ. ಅವರು ಮನಸ್ಸಿನ ಒಳಗಡೆ ಏನಿದೆಯೋ ನಮಗೆ ಗೊತ್ತಿಲ್ಲ, ಆದರೆ ಬಹಿರಂಗವಾಗಿ ಈ ರೀತಿಯನ್ನು ಹೇಳಿಕೆ ಕೊಡ್ತಾರಲ್ವ, ಅದನ್ನು ಈಗ ಎಲ್ಲರೂ ಮೆಚ್ಚಿಕೊಳ್ತಾ ಇದ್ದಾರೆ. ಅವರ ಸಿದ್ಧಾಂತಗಳೇನಿದೆಯೋ ಅದು ನಮಗೆ ಬೇಡ, ಇಲ್ಲಿ ನನಗೆ ಅವಕಾಶ ಕೊಡಿ, ನಾನು ಹೋಗಿ ಹೋರಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಮುಂಚೆ ಹೇಳ್ತಾ ಇದ್ದೀನಿ, ಭಾಳ ಸತಿ ಹೇಳ್ತೀನಿ ನಾನು, ವಿ ಆರ್ ಇಂಡಿಯನ್ಸ್, ವಿ ಆರ್ ಹಿಂದೂಸ್ತಾನಿ. ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ, ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ. ಯುದ್ಧ ಮಾಡಬೇಕಂದ್ರೆ ರೆಡಿ, ಅದಕ್ಕೆ ನನಗೆ ಆಸ್ ಎ ಮಂತ್ರಿಯಾಗಿ ನಾನು ಕಳಿಸ್ತಾರಂದ್ರೆ ಹೇಳಿ ನಾನು ಹೋಗಲು ಸಿದ್ಧ, ನಾನೇ ಹೋಗ್ತೀನಿ. ಅಲ್ಲಿ ಯುದ್ಧ ಮಾಡಬೇಕು ದೇಶಕ್ಕೋಸ್ಕರ, ನಡೀರಿ ಹೋಗ್ಬಿಡುವ, ನಾನು ಹೋಗ್ತೀನಿ ರೀ. ಬೇಕಾದರೆ ಸುಸೈಡ್ ಬ್ಯಾಮ್ ಆಗ್ತೀನಿ ನಾನು, ಓಪನ್. ನಾನು ಹೇಳ್ತಲ್ಲ ಕೇಳಿಲಿ, ನಾನು ತಮಾಷೆಗೆ ನಾನು ಜೋಶಲ್ಲಿ ಹೇಳ್ತಾ ಇಲ್ಲ. ಈ ದೇಶ, ನಮ್ಮ ಕರಾವಳಿಯಲ್ಲಿ ಯಕ್ಷಗಾನ ಶುರು ಆಗಲಿಕ್ಕೆ ಮೊದಲು ಒಬ್ಬ ಹಾಸ್ಯಗಾರ ಬರ್ತಾನೆ, ಆಹೋ ದಕ್ಕಿತ್ತು ಅಂತ ಹೇಳಿ. ಪ್ರಾಯಶಃ ಆ ಹಾಸ್ಯಗಾರನಿಗಿಂತ ಕೆಳಮಟ್ಟದಲ್ಲಿರುವಂಥವರು ನಮ್ಮ ಜಮೀರ್ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದು ಮನೋರಂಜನೆಗಾಗಿ ಜನರನ್ನು ರಂಜಿಸುವಂಥದ್ದು.